أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಖೈಬರ್ ಯುದ್ಧದ ಪ್ರಸ್ತಾಪ ನಡೆಯುತ್ತಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖೈಬರ್ನ ಕಡೆಗೆ ಹೊರಟ ವಿವರಣೆ ಹೀಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಾಯಕತ್ವದಲ್ಲಿ 1600 ತ್ಯಾಗಶೀಲ ಸೈನ್ಯ ಮದೀನದಿಂದ ಹೊರಡುವುದಕ್ಕೆ ಮುಂಚಿತವಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಗುಪ್ತಚರ ಸಂಘವನ್ನು ಮುಂದಕ್ಕೆ ಕಳಿಸಿದ್ದರು. ಸೇನೆಗೆ ಮುಂದಾಗಿ ಇದ್ದುಕೊಂಡು ಮಾರ್ಗಗಳ ಬಗ್ಗೆ ಮತ್ತು ಸ್ಥಿತಿಗತಿಗಳನ್ನು ಗೊತ್ತು ಮಾಡುವುದು ಆ ಸಂಘದ ಕೆಲಸವಾಗಿತ್ತು. ಆ ಸಂಘದ ನಾಯಕ ಹಜರತ್ ಅಬಾದ್ ಬಿನ್ ಬಿಶ್ರ್ ಆಗಿದ್ದರು. ಖೈಬರ್ನ ಮಾರ್ಗಗಳನ್ನು ತಿಳಿಯಲಿಕ್ಕಾಗಿ 2 ಮಾರ್ಗದರ್ಶಿಗಳನ್ನು ನೇಮಿಸಲಾಗಿತ್ತು. ಮದೀನಾದಿಂದ ಖೈಬರ್ ಕಡೆಗೆ ಹೋಗುತ್ತಾ ಅನೇಕ ಸ್ಥಳಗಳಲ್ಲಿ ತಂಗುತ್ತಾ ಸುಹ್ಬಾ ಎಂಬ ಪ್ರದೇಶದಲ್ಲಿ ಡೇರೆ ಹಾಕಲಾಯಿತು. ನಮಾಜಿನ ಸಮಯವಾದುದರಿಂದ ಅಲ್ಲಿ ನಮಾಜ್ ನಿರ್ವಹಿಸಲಾಯಿತು. ಬುಖಾರಿಯಲ್ಲಿ ಹೀಗೆ ವರದಿಯಾಗಿದೆ. ಸಅಬಾದ್ನಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಸರ್ ನಮಾಜಿನ ನಿರ್ವಹಿಸಿದರು. ಅನಂತರ ಆಹಾರವನ್ನು ತರಿಸಲಾಯಿತು. ಸೈನಿಕರ ಬಳಿ ಹುರಿದ ಧಾನ್ಯಗಳ ಪುಡಿ ಮಾತ್ರ ಇತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಸಹಾಬಿಯರು ಅದನ್ನೇ ಸೇವಿಸಿದರು. ವರದಿಗಾರ ಹೇಳುತ್ತಾರೆ, ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಾಜಿಗಾಗಿ ಎದ್ದರು ಮತ್ತು ಬಾಯಿ ಮುಕ್ಕಳಿಸಿದರು. ನಾವು ಸಹ ಬಾಯಿ ಮುಕ್ಕಳಿಸಿದೆವು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜ್ ನಿರ್ವಹಿಸಿದರು. ಪುನಃ ವಜು ಮಾಡಲಿಲ್ಲ. ಯಾತ್ರೆಯ ವೇಳೆಯ ಕೆಲವು ಘಟನೆಗಳು ನಡೆದವು. ತುರ್ತು ಪರಿಸ್ಥಿತಿಗಳಲ್ಲಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಯರ ತರಬೇತಿಯ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಿದ್ದರು ಎಂಬುದು ಇದರಿಂದ ಗೊತ್ತಾಗುತ್ತದೆ. ಅವರು ಶಿಸ್ತು ಮತ್ತು ಅನುಸರಣೆಯ ಗುಣಗಳಿಂದ ಉಂಟು ಮಾಡುವ ಬಗ್ಗೆ ಗಮನ ಸೆಳೆಯುತ್ತಿದ್ದರು. ಹೀಗೊಂದು ಘಟನೆ ನಡೆಯಿತು. ಒಂದು ರಾತ್ರಿ ಸೇನೆಯ ಮುಂದೆಯಾಗಿ ಒಂದು ಹೊಳೆಯುವ ವಸ್ತು ಚಲಿಸುತ್ತಿರುವುದು ಕಂಡುಬಂತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಂತಿತರಾದರು. ಅದರ ಬಗ್ಗೆ ಗೊತ್ತು ಮಾಡಲು ಇಸ್ಲಾಮಿನ ಸೇನೆಯ ಒಬ್ಬ ಸೈನಿಕನು ಸೈನ್ಯವನ್ನು ಬಿಟ್ಟು ಮುಂದೆ ಹೋಗುತ್ತಿರುವುದಾಗಿ ಗೊತ್ತಾಯಿತು. ಆತನ ಶಿರಸ್ತ್ರಾಣ ಚಂದ್ರನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಎಂದು ತಿಳಿದುಬಂತು. ಅವನ ಹೆಸರು ಅಬು ಅಬಸ್ ಎಂದಾಗಿತ್ತು. ಅವರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿವರ ಬಳಿಗೆ ತರಲಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರನ್ನು ಉದ್ದೇಶಿಸಿ ಹೇಳಿದರು, ಸೇನೆಯ ಜೊತೆಗೇ ಹೋಗಬೇಕು ಎಂದು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬನು ಗತ್ಫಾನ್ನ ಕಡೆಗೆ ಮೈತ್ರಿಯ ಸಂದೇಶವನ್ನು ಕೂಡ ಕಳಿಸಿದ್ದರು. ಬನು ಗತ್ಫಾನ್ ಗೋತ್ರದವರು ಖೈಬರ್ನ ಗೋತ್ರವನ್ನು ಸಹಾಯ ಮಾಡುವುದಾಗಿ ವಾಗ್ದಾನ ಮಾಡಿದ್ದಾಗಿಯೂ ಇಸ್ಲಾಮಿನ ಸೇನೆ ಖೈಬರ್ಗೆ ತಲುಪುವುದಕ್ಕೆ ಮುಂಚಿತವಾಗಿಯೇ ಮಾರ್ಗ ಮಧ್ಯದಲ್ಲಿ ಅದರ ಮೇಲೆ ದಾಳಿ ನಡೆಸಲಿಕ್ಕಾಗಿ ಅವರು ಈಗ 4000 ಸೈನ್ಯದೊಂದಿಗೆ ಬರುತ್ತಿರುವುದಾಗಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾಹಿತಿ ಲಭಿಸಿತು. ಬನು ಗತ್ಫಾನ್ ಗೋತ್ರವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಂಪರ್ಕಿಸಿದರು ಮತ್ತು ಅವರಿಗೆ ಒಂದು ಪತ್ರವನ್ನು ಕಳುಹಿಸಿದರು. ಖೈಬರ್ನೊಂದಿಗೆ ನಡೆಯುವ ಯುದ್ಧದಲ್ಲಿ ಅವರು ಯಾವ ಪಕ್ಷದೊಂದಿಗೆಯೂ ಸೇರದಿರಲು ಅದರಲ್ಲಿ ಬರೆಯಲಾಗಿತ್ತು. ನನಗೆ ವಿಜಯ ನೀಡುವ ಬಗ್ಗೆ ಅಲ್ಲಾಹನು ನನ್ನೊಡನೆ ವಾಗ್ದಾನ ಮಾಡಿದ್ದಾನೆ ಎಂದು ಅದರಲ್ಲಿ ಸ್ಪಷ್ಟಪಡಿಸಲಾಗಿತ್ತು.
ಆದರೆ 1600 ಮುಸ್ಲಿಮ್ಗಳ ಮುಂದೆ 15,000 ಯೋಧರ ಸೇನೆ ಮತ್ತು ಸದೃಢ ಕೋಟೆಗಳು ಅಹಂಕಾರ ಅವರ ತಲೆಯಲ್ಲಿ ಹತ್ತುಕೊಂಡಿತು. ಆದುದರಿಂದ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದಿರಿಸಿದ ಪ್ರಸ್ತಾಪವನ್ನು ನಿರಾಕರಿಸಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖಜ್ರತ್ ಗೋತ್ರದ ಸರದಾರ ಮತ್ತು ನಿಷ್ಠಾವಂತ ಸಹಾಬಿಯಾದ ಹಜರತ್ ಸಅದ್ ಬಿನ್ ಉಬಾದ ರಲಿಲ್ಲಾಹು ಅನ್ನುವರನ್ನು ಬನು ಗತ್ಫಾನಿನ ಸೇನಾಧಿಪತಿ ಉಯೇನಾ ಬಿನ್ ಹಿಸ್ಸಿಗೆ ಕಡೆ ಕಳುಹಿಸಿದರು. ಆತನು ಆ ಸಹಾಬಿಯನ್ನು ಕೋಟೆಯ ಹೊರಗೆ ಭೇಟಿಯಾದನು. ಅವನು ಆತನಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವನ್ನು ಕೊಟ್ಟನು. ಆಗ ಉಯೇನಾ ಅವರೊಡನೆ ಹೇಳಿದನು, ನಾವು ನಮ್ಮ ಮಿತ್ರ ಪಕ್ಷವನ್ನು ಯಾವುದೇ ಸ್ಥಿತಿಯಲ್ಲಿಯೂ ಕೈ ಬಿಡಲಾರೆವು. ನಿಮಗೆ ಇರುವ ಶಕ್ತಿಯಾದರೂ ಎಷ್ಟು ಎಂದು ನಮಗೆ ಗೊತ್ತಿದೆ. ನೀವೇನಾದರೂ ಹೋರಾಟ ಮಾಡಿದರೆ ನೀವೆಲ್ಲರೂ ನಾಶವಾಗುವಿರಿ. ಖೈಬರ್ನವರು ನೀವು ಸೋಲಿಸಿದ ಕುರೈಶಿಯ ಜನರಂತಲ್ಲ. ನನ್ನ ಈ ಸಂದೇಶವನ್ನು ಮೊಹಮ್ಮದರಿಗೆ ತಲುಪಿಸು. ಆತನ ಅಹಂಭಾವದ ಉತ್ತರವನ್ನು ಕೇಳಿ ಹಜರತ್ ಸಅದ್ ಆತನೊಡನೆ ಹೇಳಿದರು, ನಾನು ಸಾಕ್ಷ್ಯ ವಹಿಸುತ್ತೇನೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖಂಡಿತವಾಗಿಯೂ ನಿನ್ನ ಕೋಟೆಗೆ ಬರುವರು. ಈಗ ನಾನು ನಿನ್ನೊಡನೆ ಮುಂದಿರಿಸಿದ ಕಾಣಿಕೆಯನ್ನು ಬೇಡಿಕೊಂಡು ಆಗ ನೀನು ಸಹ ನನ್ನ ಬಳಿಗೆ ಬರುವೆ. ಆದರೆ ಆಗ ನಿನಗೆ ಖಡ್ಗವಲ್ಲದೆ ಬೇರೇನೂ ಲಭಿಸದು. ಎಲೈ ಉಯೇನಾ, ನಾವು ಮದೀನದ ಯಹೂದಿಯರ ಅಂಗಳದಲ್ಲಿಯೂ ಪ್ರವೇಶಿಸಿದ್ದನ್ನು ಮತ್ತು ಅವರು ಹೀನಾಯವಾಗಿ ನಾಶವಾದ್ದನ್ನು ನಾನು ನೋಡಿದ್ದೇನೆ. ದೈವಿಕ ಪ್ರತಾಪ ಮತ್ತು ಗತ್ಫಾನಿನ ಪರಾರಿಯ ಪ್ರಸ್ತಾಪ ಸಹ ಲಭಿಸುತ್ತದೆ. ನುಸಿರತು ಬಿರ್ರು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಎಂದರೆ ನನಗೆ ದೈವಿಕ ಪ್ರತಾಪಗಳೊಂದಿಗೆ ನೆರವು ನೀಡಲಾಗಿದೆ. ಈ ಸಂಗತಿ ಮತ್ತೊಂದು ಬಾರಿ ಗತ್ಫಾನ್ನ ಸೇನೆಗೆ ಸಂಬಂಧಿಸಿ ಪ್ರಕಟಗೊಂಡಿತು. ಮುಸ್ಲಿಮರು ಖೈಬರ್ ತಲುಪುವುದಕ್ಕೆ ತಡವಾದ್ದಕ್ಕಾಗಿ ಅವರು 4,000 ಸೈನಿಕರ ಸೇನೆ ಇಸ್ಲಾಮಿನ ಸೈನ್ಯದ ಮೇಲೆ ದಾಳಿ ನಡೆಸಲು ಸನ್ನದ್ಧವಾಗಿತ್ತು. ಆದರೆ ಏನೋ ಒಂದು ದೈವಿಕ ವಿಧಿ ಪ್ರಕಟಗೊಂಡಿತು. ಆದ ಕಾರಣ ಅವರ ಈ ಸೇನೆ ದಿಢೀರನೆ ಹಿಮ್ಮೆಟ್ಟಿತು ಮತ್ತು ತಮ್ಮ ಮನೆಗಳ ಕಡೆಗೆ ಮರಳಿ ಹೋಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ದಾಳಿ ನಡೆಸುವರು ಎಂದು ಯಹೂದಿಯರು ಭಾವಿಸಿರಲಿಲ್ಲ. ಏಕೆಂದರೆ ಅವರಿಗೆ ತಮ್ಮ ಕೋಟೆ, ಆಯುಧಗಳು ಮತ್ತು ವ್ಯಕ್ತಿಗಳ ಆರ್ಥಿಕ್ಯ ಗರ್ವವಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬರುತ್ತಿದ್ದಾರೆ ಎಂದು ಯಹೂದಿಯರಿಗೆ ಗೊತ್ತಾದಾಗ ಪ್ರತಿ 10,000 ಯೋಧರು ಸಾಲು ಸಾಲಾಗಿ ಹೊರಗೆ ಬರುತ್ತಿದ್ದರು. ಅವರು ಹೀಗೆ ಹೇಳುತ್ತಿದ್ದರು, ನೋಡಿ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಮೇಲೆ ಸೈನಿಕ ದಾಳಿ ನಡೆಸುವರೆ? ಅದು ಅಸಾಧ್ಯ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಬಳಿಗೆ ತಲುಪಿದಾಗ ಬೆಳಿಗ್ಗೆ ಆಗುವವರೆಗೂ ಅವರಿಗೆ ಅದು ಗೊತ್ತಾಗಿರಲಿಲ್ಲ. ಬೆಳಿಗ್ಗೆ ಯಹೂದಿಯರು ತಮ್ಮ ಕೋಟೆಗಳಿಂದ ಹೊರಬಂದರು. ಅವರ ಕೈಗಳಲ್ಲಿ ಕೊಡಲಿ ಮತ್ತು ಬುಟ್ಟಿಗಳಿದ್ದವು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಂಡಾಗ ಓಡುತ್ತಾ ತಮ್ಮ ಕೋಟೆಯೊಳಗೆ ಅಡಗಿದರು. ಹಜರತ್ ಅನಸ್ ರಲಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಂಡಾಗ ಅವರು ಹೇಳಿದರು, ಮೊಹಮ್ಮದ್ ಅಲ್ಲಾಹನಾಣೆ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಖರೀಬತ್ ಖೈಬರ್ ಇನ್ನ ಇದಾ ನಜುಲ್ನಾ ಬಿಸಾಹಿತಿ ಕೌಮಿಲ್ ಫಲಾ ಸಬಾಹುಲ್ ಮುಂದರೀನ್. ಎಂದರೆ ಖೈಬರ್ ನಾಶವಾಯಿತು. ನಾವು ಯಾವುದಾದರೂ ಸಮುದಾಯ ಅಂಗಳದಲ್ಲಿ ಇಳಿಯುವಾಗ ಮುನ್ನೆಚ್ಚರಿಕೆ ನೀಡಲ್ಪಟ್ಟವರ ಮುಂಜಾನೆ ಕೆಟ್ಟದಾಗಿರುತ್ತದೆ. ಖೈಬರಿನಲ್ಲಿ ಅನೇಕ ಕೋಟೆಗಳಿದ್ದವು. ಅದರ ವಿವರಣೆಯನ್ನು ಹೇಳುವುದು ಸಹ ಅವಶ್ಯಕವಿದೆ. ಖೈಬರಿನ ಭೌಗೋಳಿಕ ವಿಂಗಡಣೆಗೆ ಸಂಬಂಧಪಟ್ಟ 6 ಕೋಟೆಗಳ ಪ್ರಸ್ತಾಪ ಹೀಗಿದೆ. ಏಕೆಂದರೆ ಈ ಯುದ್ಧ ಕೋಟೆಗಳಿಗೆ ಸಂಬಂಧಿಸಿದ್ದೆಯೇ ಆಗಿತ್ತು. ಒಂದರ ನಂತರ ಇನ್ನೊಂದರಂತೆ ಜಯಿಸಲು ಕೋಟೆಗಳ ಸಂಖ್ಯೆ ಮತ್ತು ಅವುಗಳ ಹೆಸರುಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಎಲ್ಲ ಗ್ರಂಥಗಳನ್ನು ನೋಡುವಾಗ ಹೀಗೆ ಹೇಳಬಹುದು. ಖೈಬರಿನ ಪ್ರದೇಶ ನಿಷಾತ್, ಸಿಕ್ ಮತ್ತು ಕತೀಬ್ ಎಂಬ 3 ಭಾಗಗಳಲ್ಲಿ ವಿಂಗಡಿಸಲಾಗಿತ್ತು. ಇವುಗಳಲ್ಲಿ 8 ಕೋಟೆಗಳು ಈ ಕೆಳಗಿನ ವಿಂಗಡಣೆಯ ಪ್ರಕಾರವಾಗಿದ್ದವು. ನತಹಾನ್ನಲ್ಲಿ 3 ಕೋಟೆಗಳಾದ ನಾಯಿಮ್, ಸ್ವಾ ಮತ್ತು ಜಬೀರ್, ಶಿಕ್ನಲ್ಲಿ ಉಬ್ಬಿ ಮತ್ತು ಕೆಲವು ವರದಿಗಳ ಪ್ರಕಾರ ನಜಾರ್ ಮತ್ತು ಕತೀಬಲ್ಲಿ 3 ಕೋಟೆಗಳು, ಖಮೂಸ್, ವತೀಹ್ ಮತ್ತು ಸಲಾಮ್ ಇದ್ದವು. ಯುದ್ಧ ಆರಂಭವಾಗುವುದಕ್ಕೆ ಮುಂಚಿತವಾಗಿಯೇ
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರನ್ನು ಸಂಬೋಧಿಸಿ ಹ್ರಸ್ವ ಭಾಷಣವನ್ನು ಮಾಡುತ್ತಾ ಹೇಳಿದರು, ಶತ್ರುಗಳೊಡನೆ ಮುಖಾಮುಖಿಯಾಗಲು ಬಯಸಬೇಡಿರಿ, ಅಲ್ಲಾಹನ ಸಂರಕ್ಷಣೆಯನ್ನು ಯಾಚಿಸಿರಿ. ನಿಮ್ಮನ್ನು ಯಾವ ಪರೀಕ್ಷೆಗೆ ಹಾಕಲಾಗುವುದು ಎಂದು ನಿಮಗೆ ಗೊತ್ತಿಲ್ಲ. ನೀವು ಶತ್ರುಗಳು ಮುಂದೆ ಬಂದಾಗ ಹೀಗೆ ದುವಾ ಮಾಡಿರಿ, ಹೇ ಅಲ್ಲಾಹ್, ನೀನು ನಮ್ಮ ಮತ್ತು ಅವರ ಪರಿಪಾಲಕನಾಗಿರುವೆ. ಅವರ ಭವಿಷ್ಯ ಮತ್ತು ನಮ್ಮ ಭವಿಷ್ಯ ನಿನ್ನ ಕೈಯಲ್ಲಿದೆ. ನೀನೇ ಅವರನ್ನು ಓದಿಸುವೆ. ನಾಯಿಮ್ ಎಂಬ ಕೋಟೆ ಯಹೂದಿಯರ ಅತ್ಯಂತ ಸದೃಢವಾದ ಕೋಟೆಯಾಗಿತ್ತು. ಖೈಬರಿನ ಅತ್ಯಂತ ಧೈರ್ಯಶಾಲಿ ಮತ್ತು ಪ್ರಸಿದ್ಧ ಯೋಧ ಮರ್ಹಬ್ ಈ ಕೋಟೆಯ ಸಂರಕ್ಷಣೆಯ ನಾಯಕತ್ವವನ್ನು ವಹಿಸಿದ್ದನು. ವರದಿಗಳ ಪ್ರಕಾರ ತಿಳಿಯುವುದೇನೆಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರಂತರವಾಗಿ 10 ದಿನಗಳು ಯುದ್ಧ ಮಾಡುತ್ತಿದ್ದರು. ಪದೇ ಪದೇ ವಿಫಲರಾದ ಕಾರಣ ಸಹಾಬಿಯರು ಗಾಯಗೊಂಡು ಮತ್ತು 2 ಸಹಾಬಿಯರು ಹುತಾತ್ಮರಾದ ಕಾರಣದಿಂದ ಯಹೂದಿಯರಿಗೆ ಧೈರ್ಯ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಕೊನೆಗೆ ಒಂದು ದಿನ ರಾತ್ರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರ ಕೈಗೆ ಅಲ್ಲಾಹನು ವಿಜಯವನ್ನು ದಯಪಾಲಿಸುವನೋ ಆ ವ್ಯಕ್ತಿಯ ಕೈಗೆ ನಾಳೆ ನಾನು ಧ್ವಜವನ್ನು ನೀಡುವನು. ಅವರು ಅಲ್ಲಾಹನನ್ನು ಮತ್ತು ಅವನ ಪಾತ್ರಧಾರಿಯನ್ನು ಪ್ರೀತಿಸುವವರಾಗಿದ್ದಾರೆ. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಈ ಸಂಬಂಧವಾಗಿ ಹೇಳುತ್ತಾರೆ, ಈ ಪಟ್ಟಣದ ವಿಜಯವು ಹಜರತ್ ಅಲಿ ರಲಿಯಲ್ಲಾಹು ಅನ್ನವರ ಕೈಯಲ್ಲಿ ವಿಧಿಸಲಾಗಿದೆ ಎಂದು. ಒಂದು ದಿನ ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೇಳಿದನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲಿ ರಲಿಯಲ್ಲಾಹು ಅನ್ನವರನ್ನು ಕರೆದು ಅವರಿಗೆ ಧ್ವಜವನ್ನು ಒಪ್ಪಿಸಿದರು. ಅವರು ಸಹಾಬಿಯರ ಸೈನ್ಯದ ಕಡೆಗೆ ಕೋಟೆಗಳ ಮೇಲೆ ದಾಳಿ ನಡೆಸಿದರು. ಯಹೂದಿಯರು ಕೋಟೆಯ ಒಳಗೆ ಇದ್ದರು. ಆದರೂ ಅಲ್ಲಾಹನು ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಇತರ ಸಹಾಬಿಯರಿಗೆ ಆ ದಿನದಂದು ಎಷ್ಟು ಶಕ್ತಿ ನೀಡಿದನು ಎಂದರೆ, ಸಂಜೆಯಾಗುವುದರೊಳಗೆ ಕೋಟೆಯನ್ನು ಜಯಿಸಲಾಯಿತು. ಯಹೂದಿಯರು ಪರಾಜಿತರಾದಾಗ ಮತ್ತು ನಾಯಿಮ್ ಕೋಟೆಯ ಮೇಲೆ ಮುಸ್ಲಿಮರ ದಾಳಿಯನ್ನು ತಡೆಯಲು ಅವರಿಗೆ ಸಾಧ್ಯವಾಗದೇ ಬಂದಾಗ ಅವರು ಸುಆಬ್ ಮಿನ್ ಮಅದ್ ಕೋಟೆಗೆ ಸ್ಥಳಾಂತರಗೊಂಡರು. ಆದ್ದರಿಂದ ನಾಯಿಮ್ ಕೋಟೆಯ ಯುದ್ಧದಲ್ಲಿ ಯಾವುದೇ ಯಹೂದಿ ಕೂಡ ಮುಸ್ಲಿಮರ ಕೈಗಳಲ್ಲಿ ಬಂಧಿತನಾಗಲಿಲ್ಲ. ಇತರ ಕೋಟೆಗಳ ಬಗೆಗಿನ ಘಟನೆಗಳ ಇನ್ನಷ್ಟು ವಿವರಣೆ ಸಹ ಮುಂದಿನ ಬಾರಿ ಹೇಳಲಾಗುವುದು ಇನ್ಶಾ ಅಲ್ಲಾಹ್. ನಾನು ದುವಾ ಮಾಡಲು ಹೇಳುತ್ತಿರುತ್ತೇನೆ, ಲೋಕದ ಸ್ಥಿತಿಗತಿಗಳ ಬಗ್ಗೆ, ಮುಸ್ಲಿಮರ ಅವಸ್ಥೆಗಳ ಬಗ್ಗೆ, ಲೋಕದ ಮುಸ್ಲಿಮರಿಗಾಗಿ, ವಿಶೇಷವಾಗಿ ಪ್ಯಾಲೆಸ್ತೇನಿಯರಿಗಾಗಿ ಸಾಕಷ್ಟು ಪ್ರಾರ್ಥಿಸಿರಿ. ಕದನ ವಿರಾಮದವಾದರೆ ಸ್ಥಿತಿಗತಿಗಳು ಸುಧಾರಿಸುವುದು ಎಂದು ಜನರು ಭಾವಿಸಿ ಸಂತೋಷಪಡುತ್ತಿದ್ದಾರೆ ಎಂದು ಅವರನ್ನು ನೋಡುವಾಗ ತೋರುತ್ತದೆ. ಆದರೆ ಆ ಅವಸ್ಥೆ ಮತ್ತಷ್ಟು ಹದಗೆಡುತ್ತಿದೆ. ಅಮೆರಿಕದ ಹೊಸ ಅಧ್ಯಕ್ಷರ ಕಾರ್ಯನೀತಿ ಮತ್ತು ಯೋಜನೆಯ ಕ್ರೌರ್ಯದ ಮತ್ತೊಂದು ತೀವ್ರತೆಯನ್ನು ತಲುಪಿದೆ. ಹೊಸ ಅಧ್ಯಕ್ಷರು ನಮ್ಮ ದೇಶಕ್ಕೆ ಅಪಾಯಕಾರಿಯಾದರೂ ಹೊರಗಿನ ಜಗತ್ತಿನ ಕಾರ್ಯಗಳಲ್ಲಿ ಅವರು ಮಧ್ಯಪ್ರವೇಶಿಸಲಾರು ಎಂದು ಅಮೆರಿಕನ್ನರು ಮೊದಲು ಹೇಳುತ್ತಿದ್ದರು. ಆದರೆ ಈಗ ಅವರು ಇಡೀ ಜಗತ್ತಿಗೆ ಅಪಾಯಕಾರಿಯಾಗಿದ್ದಾರೆ. ಅಲ್ಲಾಹನು ಪ್ಯಾಲೆಸ್ತೀನಿಯರ ಮೇಲೆ ಕರುಣೆ ತೋರಲಿ, ಲೋಕದ ಮೇಲೆ ಕರುಣೆ ತೋರಲಿ ಮತ್ತು ಅವರನ್ನು ಸಂರಕ್ಷಿಸಲಿ. ಅರಬ್ ದೇಶಗಳು ಹೇಗಾದರೂ ತಮ್ಮ ಕಣ್ಣುಗಳನ್ನು ತೆರೆದು ಒಗ್ಗಟ್ಟನ್ನು ಸ್ಥಾಪಿಸಲು ಪ್ರಯತ್ನಿಸಲಿ. ಅದಲ್ಲದೆ ಬೇರೆ ಮಾರ್ಗವಿಲ್ಲ. ಇಲ್ಲದಿದ್ದರೆ ಪ್ಯಾಲೆಸ್ತೀನೆ ಮಾತ್ರವಲ್ಲ, ಇತರ ಅರಬ್ ದೇಶಗಳು ಕೂಡ ಕಠಿಣವಾದ ಕಷ್ಟಗಳನ್ನು ಎದುರಿಸಬೇಕಾಗಬಹುದು. ಆಗ ಕೆಲವು ಮುಸ್ಲಿಮೇತರು ಕೂಡ ಪ್ಯಾಲೆಸ್ತೀನಿಯರ ಪರವಾಗಿ ಮತ್ತು ಅವರ ಮೇಲೆ ಆಗುತ್ತಿರುವ ದಬ್ಬಾಳಿಕೆಯ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಆದರೆ ತಮ್ಮ ಅಧಿಕಾರದ ಮತ್ತಿನಲ್ಲಿ ಪ್ರಬಲರು ಯಾರ ಮಾತನ್ನು ಕೇಳಲು ತಯಾರಿಲ್ಲ. ಆದುದರಿಂದ ಮುಸ್ಲಿಮರು ಬಹಳಷ್ಟು ಗಮನ ಹರಿಸಬೇಕಾಗಿದೆ. ನಾವು ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ನಮ್ಮ ಬಳಿ ಬೇರೆ ಯಾವುದೂ ಶಕ್ತಿ ಇಲ್ಲ. ಅದೇ ರೀತಿಯಲ್ಲಿ ಪಾಕಿಸ್ತಾನದ ಅಹಮದಿಯರಿಗಾಗಿಯೂ ದುವಾ ಮಾಡಿರಿ. ಅವರ ಸ್ಥಿತಿಗತಿಗಳನ್ನು ಕೂಡ ಕೆಲವೊಮ್ಮೆ ಕೆಲವು ದಿನಗಳು ವಿರೋಧ ಬಹಳ ಹೆಚ್ಚು ತೀವ್ರಗೊಳ್ಳುತ್ತಿದೆ. ಬಾಂಗ್ಲಾದೇಶದ ಅಹಮದಿಯರಿಗಾಗಿಯೂ ದುವಾ ಮಾಡಿರಿ. ಅಲ್ಲಾಹನು ಅವರನ್ನು ಎಲ್ಲ ವಿಧದ ವಿರೋಧಗಳಿಂದ ಮತ್ತು ಹಲ್ಲೆಗಳಿಂದ ರಕ್ಷಿಸಲಿ. ಇತರ ಸ್ಥಳಗಳಲ್ಲಿ ಪೀಡಿತರಿಗಾಗಿಯೂ ದುವಾ ಮಾಡಿರಿ. ಪೀಡಿತರಾಗಿರುವ ಅಹಮದಿಯರಿಗಾಗಿಯೂ ದುವಾ ಮಾಡಿರಿ. ಅಲ್ಲಾಹನು ಅವರೆಲ್ಲರನ್ನೂ ತನ್ನ ಸಂರಕ್ಷಣೆ ಮತ್ತು ಅಭಯದಲ್ಲಿರಿಸಲಿ. ಲೋಕಕ್ಕೆ ಬುದ್ಧಿ ನೀಡಲಿ. ಜನರು ತಮ್ಮ ಶಾಂತಿ ಸ್ಥಾಪಿಸುವ ಬಗ್ಗೆ ಗಮನ ಉಂಟಾಗಲಿ. ಅಲ್ಲಾಹನು ನಮಗೆ ಅದನ್ನು ಮಾಡುವ ಸೌಭಾಗ್ಯ ನೀಡಲಿ.
الحمد لله الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر